ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳು, ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ ಕೊಡು. ಈಗಿನ ಹುಡುಗರಿಗೆ ಮೊಬೈಲು ಚಟಗಳು ಅಧೀನ ಆಗಿರ್ತಾರೆ ಅಂತ ಯಾವುದೋ ಬುದ್ಧಿನ ಮೂರು ಹುಡುಗರಿಗೆ ಯಾರಿಗೂ ಕೊಡಬಾರಪ್ಪ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಇವತ್ತು ಸ್ಪೆಷಲ್ ಡೇ ಐತಿ, ಏನಂದ್ರೆ ಅಕ್ಷಯ ತೃತೀಯ ಮತ್ತು ಇವತ್ತು ಬಸವನ ಜಯಂತಿ ಐತಿ. ಈಗ ನಾವು ಹೊಂಟಿವಿ ನಮ್ಮ ಹೊಲಕ್ಕ. ನಮ್ಮ ಹೊಲದಾಗ ಅಲ್ಲಿ ಕರಮದೇವಿ ಮೂರ್ತಿ ಪ್ರತಿಷ್ಠಾಪನೆ ಐತಿ. ಸೊ ಅಲ್ಲಿ ಅಂಬ್ಲಿ ಕೊಡಬೇಕು. ಸೊ ಅದಕ್ಕೆ ಅಂಬ್ಲಿ ಕೊಡಕ್ಕೆ ಹೊಂಟಿವಿ. ಅಂಬ್ಲಿ ಎಲ್ಲ ತಯಾರಾಗೈತಿ. ನಮ್ಮ ಮಮ್ಮಿರು ಅಲ್ಲಿ ಅವ್ರು ಕೆಲ್ಸಕ್ಕೆ ಹೊಂಟಾರು, ಇಲ್ಲಿ ಪೂಜೆ ಮಾಡಕತ್ತಾನು. ಸೊ ಗೈಸ್, ಅಂಬ್ಲಿ ಇಲ್ಲಿ ತಯಾರಾಗೈತಿ, ಕಳಶ ಹಾಕೊಂಡನು. ಸೊ ಈಗ ಹೊಲಕ್ಕೆ ಹೋಗೋದೈತಿ. ಸೊ ಗೈಸ್, ಹೋಗೋಣ ಹೊಲಕ್ಕೆ. ನನ್ನ ಜೊತೆ ನಮ್ಮ ದೋಸ್ತ್ ರಮೇಶ್ ಬರತಾನು, ಇಬ್ರು ಹೋಗಿ ಹೊಲಕ್ಕೆ. ಸೊ ಅಲ್ಲಿಂದ ಬಂದು ಬಾ ಕೆಲಸ ಅದಾವು, ಈಗ ಹೋಗೋಣ ಹೊಲಕ್ಕೆ. ಸೊ ಗೈಸ್, ಲೆಟ್ಸ್ ಗೋ. ಸೊ ಗೈಸ್, ಈಗ ಇಲ್ಲೇ ಬೆಟ್ಗೆರೆಗೆ ಅದೀವಿ, ನೀರು ಇದ್ರಿಕಿಲ್ಲ. ಸೊ ನೀರು ಬಾಟ್ಲೆ ತೊಗೊಂಡೀಗ ನೀರು ಕುಡ್ನು. ನೀರು ಕುಡ್ದ ನೀನ ಹೊಡಿ ಗಾಡಿ, ನಂಗೆ ಸಾಕಾತ. ಹಿಡ್ಕೊ, ನೀರು ಕುಡ್ತೀನಿ. ಸೊ ಗೈಸ್, ಈಗ ಗಾಡಿ ರಮೇಶನ್ ಕೈ ಕೊಟ್ನಿ. ನಂಗೆ ಹೊಡೆದೊಡ್ದು ಬೇಸರ ಹಾಕಿತ್ತು, ಇವ ಹೊಡ್ಯಾಕತ್ತಾನ ಈಗ. ಸೊ ಗೈಸ್, ಬಂದು ಇಲ್ಲೇ ಹೊಲಕ್ಕೆ. ಈಗ ಇಲ್ಲೇ ಕುಂತೀವಿ, ಅಂಬ್ಲಿ ಕೊಟ್ಟಿವಿ. ಅಲ್ಲೇ ಐತಿ ಕರೆಮ್ಮ. ಇದು ಹೊಸ ಗುಡಿ ಐತ್ಲ, ಈ ಹೊಸ ಗುಡಿಯಾಗನ ಮೂರ್ತಿ ಪ್ರತಿಷ್ಠಾಪನೆ ಮಾಡತ್ತಾರು. ಈಗ ಇಲ್ಲಿ ಐತಿ ಕರೆಮ್ಮ ಈ ಇದ್ರೊಳಗ. ಈಗ ನೆಕ್ಸ್ಟ್ ಇಲ್ಲಿ ಹೋಗತಿ. ಸೊ ಇದನ್ನ ನೋಡಿ ಮುಗಿಸ್ಕೊಂಡ ವಾಪಸ್ ಹೋಗೋನು. ಶ್ರೀ ಗುರುಭ್ಯೋ ನರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ. ಪ್ರಣವಸ್ಯ ಪರಬ್ರಹ್ಮಋಷೇ ಪರಮಾತ್ಮಾದೇ ಪ್ರದಾಯ ನಾನಾ ಪ್ರಕಾರ ಭೋಗ ಪ್ರದಾಯ ಮಮ ಗ್ರಾಮೇ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳು, ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ ಕೊಡು. ಈಗಿನ ಹುಡುಗರಿಗೆ ಮೊಬೈಲು ಚಟಗಳು ಅಧೀನ ಆಗಿರ್ತಾರೆ ಅಂತ ಯಾವುದೋ ಬುದ್ಧಿನ ಮೂರು ಹುಡುಗರಿಗೆ ಯಾರಿಗೂ ಕೊಡಬಾರಪ್ಪ ಸ್ವಾಮಿ ಅಂತ ಹೇಳಿ ಗಣಪತಿ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು. ಹೇಳ್ರಿ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸೊ ಗಾಯ್ಸ್, ಈಗ ಹೊಂಟಿವಿ ಮನೆಗೆ. ಅನ್ಕೊಂಡ್ರಿಕಿಲ್ಲ ಇಷ್ಟೊತ್ತಕತ್ತ. ಸೊ ಲೇಟ್ ಆಯ್ತು, ಆದರೂ ಸೊ ಇಲ್ಲೇ ಊಟ ಮಾಡಿದ್ವಿ. ಈಗ ಇಲ್ಲೇ ಊಟ ಮಾಡಿ ಈಗ ಹೊಂಟಿವಿ ಮನೆಗೆ. ಹೊಟ್ಟೆ ಅಂದ್ರೆ ಫುಲ್ ಆಗೈತಿ, ಲೇಟ್ ಭಾಳ ಆಯ್ತು ಆ್ಯಕ್ಚುಲಿ. ಸೊ ಹೋಗೋಣ ಈಗ. ಅಲ್ಲಿ ಏನೇನು ಆಕತ್ ನೋಡು ಮತ್ತೆ ಹೋಗಿ ನೋಡ್ರಿ ಹೊಲ್ದಾಗದು. ಯಪ್ಪ ಹೊಟ್ಟೆ ಪೂಲತ್ಪ. ಮತ್ತು ಅಂಬಲಿ ಬರ್ದೆ ಅಂಬಲಿ ನನಗೇನು ಗೊತ್ತಾ, ಆ ಪರಿ ಹೊಟ್ಟೆ ಪೂಲತ್. ಹಂಗೆ ತಿನ್ನುವಂಗೆ ಕುಡಿಯೋಂಗೆ ಕುಡ್ದಿನಿ, ತಿನ್ನುವಂಗೆ ತಿನ್ನಿ ಅನ್ನೋದಾಗ ಹಾಕೊಂಡ ಹೊಟ್ಟೆ ಪೂಲ್ರಿಕಾಗೈತಿ. ನಡಿ ಇವಾಗ ಒಂದು ಏನಾರ ಸೋಡಾ ಗಿಡ ಕುಡಿಯೋಣ. ಸೋಡಾ ಕುಡಿದ್ರೆ ಹೊಟ್ಟೆಗಾರಕೈತಿ, ಹಿಂಗೇನಿಲ್ಲ. ಸೊ ಗೈಸ್, ಅಲ್ಲಿ ನಮ್ಮ ಊರಿಗೆ ಹೋಗಿ ಸಿಗ್ತೀನಿ ನಿಮಗೆ. ಲೆಟ್ಸ್ ಗೋ ಗೈಸ್. ಸೊ ಗೈಸ್, ಬನ್ನಿ ಈಗ ಮನೆಗೆ. ಜಸ್ಟ್ ವಿಕಾಸನ ಬಂದನು. ಸೊ ಗೈಸ್, ಇವತ್ತೇನು ಅಷ್ಟೊಂದು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಈ ಕಡೆದ ನಮ್ಮ ಊರಾಗಿಂದ. ಸೊ ಎಲ್ಲ ಡೇ ಹೊಲ್ದಾಗನ ಹೋತು. ಹ್ಯಾಂಗಾರ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ರಿ ಬ್ಲಾಗ್. ಸೊ ಗೈಸ್, ಇದೊಂದು ಬ್ಲಾಗ. ಸೊ ಗೈಸ್, ಇನ್ನೂ ಬ್ಲಾಗ್ ಒಳಗೆ ನಾ ಡಿಫ್ರೆಂಟ್ ತರ್ತನು. ಆದರೂ ಒಬ್ಬೊಬ್ರಿಗೆ ಏನು ಅನ್ಸಾಯ್ತಂದ್ರೆ ಸಮಥಿಂಗ್ ನ್ಯೂ ಆರ್ ಡಿಫ್ರೆಂಟ್ ತೊಗೊಂಬರ ಅನ್ನತ್ತಾರು. ಸೊ ಆ ಸಮಥಿಂಗ್ ನ್ಯೂ ಆರ್ ಡಿಫ್ರೆಂಟ್ ನಿಮ್ಗೆ ಹೆಂಗೆ ಬೇಕಂತ ನನ್ನ ಕಾಮೆಂಟ್ದಾಗ ಹೇಳ್ರಿ. ನಾ ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇನ್ನೂ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ಸೊ ಗೈಸ್, ಈ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿರ್ತೈತಿ. ಮತ್ತು ಹಂಗೆ ಇವತ್ತು ಅಲ್ಲಿ ಪುಣ್ಯದ ಕೆಲಸನೂ ಆಗೈತಿ ನಮ್ಮ ಹೊಲದಾಗ. ಕರೇಮಾದೇವಿ ಮೂರ್ತಿ ಪ್ರತಿಷ್ಠಾಪನೆ ಆಗೈತಿ. ಸೊ ಅದನ್ನು ನೋಡಿದ್ವಿ, ಆ ಪುಣ್ಯದ ಕೆಲ್ಸಕ್ಕೆ ನಾವು ಭಾಗಿಯಾಗಿದ್ವಿ. ಸೊ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿರ್ತೈತಿ. ಸಿಗೋಣ ನೆಕ್ಸ್ಟ್ ಬ್ಲಾಗ್ದಾಗ. ಬಾಯ್, ಟೇಕ್ ಕೇರ್.